ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನನಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ವ್ಯಾವಹಾರಿಕ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಡಬೇಕಾದ ಅವಶ್ಯಕತೆ ಇತ್ತ ವಿಜಯೇಂದ್ರರಿಗೆ? ಅಲ್ಲ, ಅದು ಅಂದರೆ ತುಂಬ ಚರ್ಚೆ ಆಗ್ತಾ ಇದೆ, ಒಂದ್ಸಲ ಕ್ಲಿಯರ್ ಮಾಡ್ಬೋಣ ಅನ್ನೋ ಥರನ ಇದು. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಮತ್ತು ಬಿ ಜೆ ಪಿಯಲ್ಲೇ ಇರ್ತಕ್ಕಂಥ ವಿಜಯೇಂದ್ರ ಅವರ ವಿರುದ್ಧದ ಬಣಗಳು ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಿರೋದ್ರಿಂದ ಅನಿವಾರ್ಯ ಸ್ಥಿತಿಯಲ್ಲಿ ವಿಜಯೇಂದ್ರ ಈ ಹೇಳಿಕೆಯನ್ನು ನೀಡಿರ್ಲಿಕ್ಕೆ ಸಾಕು ಅಂತ ಅನ್ಸುತ್ತೆ. ಮತ್ತು ವಿಜಯೇಂದ್ರಗೆ ನನಗನ್ಸುತ್ತೆ 2023 ಅಂತ್ಯದಲ್ಲಿ ಅವರ ಒಂದು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಬಂದ ನಂತರ ಹಿ ಈಸ್ ಫೇಸಿಂಗ್ ಟಫ್ ಟೈಮ್ ಆಫ್ಟರ್ ದಿಸ್ ಕ್ರಾಸ್ ವೋಟ್. ಇಷ್ಟು ದಿನಗಳವರೆಗೆ ವಿಜಯೇಂದ್ರರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆ ಸ್ಥಾನದಲ್ಲಿ ವಿರೋಧಿಸುವವರು ಇದ್ದರೂ ಪರವಾಗಿರೋರು ಇದ್ದರು, ಬೇರೆ ಯಾರಿದ್ದಾರೆ ಅಂತ. ಕರೆಕ್ಟ್. ಬಟ್ ಕ್ರಾಸ್ ವೋಟ್ ನೋಡಿ, ಯಾರನ್ನ ಪಾರ್ಟಿಯ ನಾಯಕತ್ವವನ್ನು ಕೊಡಲಾಗತ್ತೋ ಯಾರ ಕೈಯಲ್ಲಿ, ಅದವರ ಮುಖ್ಯ ಕೆಲಸ ಇರತಕ್ಕಂಥದ್ದು ಈ ರೀತಿಯ ಚುನಾವಣೆಗಳಲ್ಲಿ ಪಾರ್ಟಿಯ ಒಗ್ಗಟ್ಟನ್ನು ಕಾಪಾಡಿಕೊಳ್ಳೋದು. ಓಕೆ. ಈಗ ನಿಮಗೆ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಯಲ್ಲಿ ಒಳಜಗಳಗಳಿದ್ವು. ಇನ್ಸ್ಪೈಟ್ ಆಫ್ ದ್ಯಾಟ್ ನರೇಂದ್ರ ಮೋದಿ ಅನ್ನುವ ಒಂದು ಹೆಸರಿತ್ತು. ಎಸ್. ಆ ಕಾರಣಕ್ಕೋಸ್ಕರ ನಿಮ್ಗೆ ಆ ನಷ್ಟ 2024 ಚುನಾವಣೆಯಲ್ಲಿ ಕಾಣ್ತು. 5-6 ಸೀಟ್ಗಳನ್ನು ಬಿ ಜೆ ಪಿ ಕಳ್ಕೊಳ್ತು. ಆದರೆ ಕಾಂಗ್ರೆಸ್ನ ಪ್ರಚಂಡ ವಿಜಯದ ನಂತರದ ಒಂದು ವರ್ಷದಲ್ಲಿ ಬಿ ಜೆ ಪಿ ಓಕೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ತೋರಿತ್ತು. ಆದರೆ ಈ ಸ್ಟ್ರಾಂಗ್ ಮ್ಯಾನ್ಗಳು ಮತ್ತು ಡಾಮಿನೆಂಟ್ ಕಮ್ಯುನಿಟಿಗಳಿಂದ ಬರ್ತಿರ್ತಕ್ಕಂಥ ನಾಯಕರಿಂದ ಹೈಕಮಾಂಡ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಕಾರ್ಯಕರ್ತರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಅಟ್ಲೀಸ್ಟ್ ಯು ಶುಡ್ ಕೀಪ್ ಯುವರ್ ಫ್ಲಾಕ್ ಟುಗೆದರ್ ಇನ್ ದಿಸ್ ಟೈಪ್ ಆಫ್ ಸಿಚುವೇಶನ್. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ಇನ್ನು 1 ತಿಂಗಳಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಎಷ್ಟು ಕ್ರಾಸ್ ವೋಟ್ ಆಗಿದೆ ಅನ್ನೋದೇ ಇನ್ನೂ ಚರ್ಚೆ. 6 ಆಗಿದೆನೋ 4 ಆಗಿದೆ, ದಿನ ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾರೆ. ಹೌದು. ಹೀಗಾಗಿ ವಿಜಯೇಂದ್ರ ಒಂದು ರೀತಿಯ ಬ್ಯಾಕ್ಫುಟ್ನಲ್ಲಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಹೀಗಾಗಿ ಅವ್ರು ಧರ್ಮಸ್ಥಳಕ್ಕೂ ಹೋಗಬೇಕಾಗಿ ಬಂತು, ದಿಲ್ಲಿಗೆ ಹೋಗಿ ಸಮಜಾಯಿಷಿಯನ್ನು ಕೊಡಬೇಕಾಗಿ ಬಂತು, ಒಂದು ಕಮಿಟಿಯನ್ನು ಕೂಡ ವಿಜಯೇಂದ್ರ ರಚನೆ ಮಾಡಬೇಕಾಗಿ ಬಂತು. ಹೌದು. ಬಿ ಜೆ ಪಿಯ ಸ್ಥಿತಿ ನೋಡಿ ಹೆಂಗಿದೆ. ಯಾರು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಕ್ಟ್. ಹಾಗಿರುವಾಗ ಯಾರು ನಿಮ್ಮ ಜೊತೆ ಇದ್ದಾರೆ ಅಂತ ಹೆಂಗೆ ಹೇಳ್ತೀರಿ? ನಿಮ್ಮ ಜೊತೆಗಿಲ್ಲದವರ ಪಟ್ಟಿಯೇ ನಿಮ್ಮ ಬಳಿ ಇರದೇ ಇದ್ದಾಗ ಜೊತೆಗೆ ಯಾರಿದ್ದಾರೆ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅರ್ಥ ಆಗ್ತಾ ಇಲ್ಲ. ಎಸ್. ಮತ್ತು ಕ್ಯಾಬಿನೆಟ್ ರೀಶಫಲ್ನ ಚರ್ಚೆಗಳ ಮಧ್ಯೆ ಸಂಘಟನೆಯ ರೀಶಫಲ್ ಆಗಬಹುದಾ ಅನ್ನೋದು ಕೂಡ ಚರ್ಚೆ ಇದೆ. ಹೀಗಾಗಿ ಕೂಡ ವಿಜಯೇಂದ್ರ, ಆರ್ ಅಶೋಕ್ ಎಲ್ಲರೂ ಕೂಡ ಬ್ಯಾಕ್ಫುಟ್ನಲ್ಲಿದ್ದಾರೆ. ನಿಮಗೆ ವಿರೋಧಿಗಳು ವಿರೋಧಿಸ್ತಾ ಇದ್ದಾಗ, ಆರೋಪ ಮಾಡ್ತಾ ಇದ್ದಾಗ ಇದೊಂದು ಬಣ ಇದೆ ಅದೊಂದು ಬಣ ಇದೆ ಅಂತ ನೀವು ಸುಮ್ಮನೆ ಆಗ್ಬೋದು. ಕರೆಕ್ಟ್. ಬಟ್ ಇಂಥ ಚಟುವಟಿಕೆಗಳು ನಡೆದಾಗ ರಾಷ್ಟ್ರೀಯ ಪಕ್ಷದ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ನಾಯಕರು ಕೇಳ್ತಿರ್ತಾರೆ, ನೀವೇನು ಮಾಡ್ತಿದ್ರಿ ಹಾಗಾದರೆ ಅಂತ. ಪ್ರಾಯಶಃ ಆ ಕಾರಣದಿಂದ ವಿಜಯೇಂದ್ರ ಬ್ಯಾಕ್ಫುಟ್ನಲ್ಲಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದರ ಅರ್ಥ ಸರಿ, ವಿಜಯೇಂದ್ರ ಬ್ಯಾಕ್ಫುಟ್ನಲ್ಲಿದ್ದಾರೆ, ಉಳಿದವರು ಫ್ರಂಟ್ ಫುಟ್ನಲ್ಲಿದ್ದಾರಾ? ಇಲ್ಲ, ಉಳಿದವರು ಫ್ರಂಟ್ ಫುಟ್ನಲ್ಲಿಲ್ಲ. ಉಳಿದವರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ಭಾಳ ವಿಸ್ತೃತ ಚರ್ಚೆ ಮಾಡಿದ್ವಿ. ಕರ್ನಾಟಕದ ಬಿ ಜೆ ಪಿಗೀಗ ಸ್ಕೇಪ್ ಕೋಟ್ ಬೇಕಾಗಿಲ್ಲ. ಕರ್ನಾಟಕದ ಯಾರ್ದೋ ಒಬ್ಬರು ತಲೆಗೆ ಎತ್ತಾಕಣೆ ಅನ್ನೋ ಸ್ಥಿತಿ ಅಲ್ಲ ಇದು. ಆಯ್ತಪ್ಪ, ಇವತ್ತು ನೀವು ಒಬ್ರು ತಲೆ ಕಟ್ಟಾಕ್ತೀರಿ, ಇನ್ನೊಬ್ರು ಬರ್ತೀರಿ. ಹೌದು. ನಾಳೆ ಇವ್ರು ನಿಮ್ಮ ಎಲ್ಲ ಸರಿ ಹೋಗ್ಬಿಡ್ತಾವಾಗ. ನಾಳೆ ಇವರು ಇನ್ನೊಂದು ನಡೆಸಿ ಅದನ್ನು ಇವ್ರು ತಲೆ ಕಟ್ತಾರೆ. ಕರೆಕ್ಟ್. ಇದು ಮುನ್ನಡೀತಾನೆ ಇರುತ್ತಲ್ವಾ? ಹೌದು. ಇವತ್ತು ಕರ್ನಾಟಕದ ಬಿ ಜೆ ಪಿಗೆ ಬೇಕಾದದ್ದೇನು? 28ರ ತಯಾರಿ ಮಾಡಬಲ್ಲ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಲ್ಲ, ಇಡೀ ರಾಜ್ಯದಾದ್ಯಂತ ಯಡಿಯೂರಪ್ಪನವ್ರು ಹೆಂಗೆ ಓಡಾಡ್ತಿದ್ರಲ್ಲ ಆ ರೀತಿ ಮಿಂಚಿನ ಸಂಚಾರ ಮಾಡಿ ಓಡಾಡಿ ಪಾರ್ಟಿಯನ್ನು ಗ್ರಾಸ್ ರೂಟ್ನಿಂದ ಮತ್ತೆ 2 ವರ್ಷಗಳಲ್ಲಿ ಪಾರ್ಟಿ ಕಾರ್ಯಕರ್ತರು ಇದ್ದೇ ಇದ್ದಾರೆ. ಏನು ಬಿ ಜೆ ಪಿ ಕೇಡರಿಲ್ವಾ? ಇದೆಯಲ್ಲ, ಇದ್ದೇ ಇದ್ದಾರೆ. ಬಟ್ ಅವರನ್ನು ಒಂದು ಸ್ವಲ್ಪ ಚೈತನ್ಯ ತುಂಬಿ, ಧೈರ್ಯ ತುಂಬಿ, ಎದುರುಗಡೆ ಡಿ ಕೆ ಶಿವಕುಮಾರ್ ಇದ್ರೆ ಏನಾಯಿತು, ನಾವಿದ್ದೀವಿ ಹೋರಾಡ್ತೀವಿ ಅನ್ನುವಂಥ ಒಂದು ನಾಯಕತ್ವ ಕೊಡ್ತಕ್ಕಂಥ ವ್ಯಕ್ತಿ ಕರ್ನಾಟಕದ ಬಿ ಜೆ ಪಿಗೆ ಬೇಕು. ಅವ್ರು ಯಾರು? ಹೈಕಮಾಂಡ್ ಅವರನ್ನು ಹೆಂಗೆ ಶೋಧಿಸುತ್ತೆ, ಬಣಗಳ ಹೆಂಗೆ ರಿಯಾಕ್ಟ್ ಮಾಡ್ತವೆ, ಆರ್ ಎಸ್ ಎಸ್ದೇನು ಕಥೆ, ಹೈಕಮಾಂಡ್ ಏನು ಮಾಡುತ್ತೆ,
ಇವೆಲ್ಲವೂ ಕೂಡ ನೀವು ಚರ್ಚೆ ಕೂತಾಗಲೇ ಅಂತಿಮಗೊಳ್ಬೇಕು ಅಜಿತ್. ಕರೆಕ್ಟ್. ನೀವು ಚರ್ಚೆ ಆಗದೆ ಬಿಟ್ಸ್ ಆ್ಯಂಡ್ ಪೀಸಸ್ ಇಲ್ಲಿ ನಾಳೆ ಈಗ ರವಿ ಒಂದು ರಿಪೋರ್ಟ್ ಕೊಟ್ಟರು ಅಂತ ತಿಳ್ಕೋಣ, ಒಂದು 4-5 ಹೆಸರು ಕೊಡ್ತಾರಪ್ಪ ಅವರು. ನಾನು ಪ್ರಶ್ನೆ ಕೇಳ್ತೀನಿ, ಅದು ಅದೇ ಸತ್ಯ ಶೋಧನೆ ಅಂತ ಹೇಳಲಿಕ್ಕೆ ನಿಮ್ಮ ಬಳಿ ಎವಿಡೆನ್ಸ್ ಏನಿದೆ? ಏನೂ ಇಲ್ಲ. ಹೆಂಗೆ ಹೇಳ್ತೀರಿ? ನಥಿಂಗ್. ಎಸ್. ಅದನ್ನು ಹೆಂಗೆ ಹೇಳ್ತೀರಿ? ಅದೇ ಹೆಸರುಗಳು ಅನ್ನೋದನ್ನು ಹೆಂಗೆ ಹೇಳ್ತೀರಿ? ಆಗಲ್ಲ. ಆಗಲ್ಲ. ಅದನ್ನು ನೀವು ಮತ್ತು ಊಹಾತ್ಮಕವಾಗಿಯೇ ಹೇಳಬೇಕು. ಹೌದು. ಈಗ ನಾವು ಒಂದೊಂದ್ಸಲ ಪತ್ರಕರ್ತರು ಸ್ಪೆಕ್ಯುಲೇಷನ್ ಮಾಡ್ತೀವಲ್ಲ, ಹಾಗೆ ನೀವು ಕೊಡಬೇಕೇ ಬಿಟ್ಟರೆ ಹೆಂಗೆ ಸತ್ಯ ಶೋಧನೆ ಮಾಡ್ತೀರಿ ನೀವು? ಸರಿಯಪ್ಪ, ಆ ಹೆಸರುಗಳು ಯಾರದು ಅನ್ನೋದು ಬಂದಾಗ ಅವ್ರು ನಾನು ಮಾಡೇ ಇಲ್ಲ ಅಂತ ಅವರು ಧರ್ಮಸ್ಥಳಕ್ಕೆ ಹೋದರೆ ಅದನ್ನು ಹೆಂಗೆ ನೀವು ನೆಗೆಟ್ ಮಾಡ್ತೀರಿ? ಸೊ ವೇ ಫಾರ್ವರ್ಡ್ ಈಸ್ ನಾಟ್ ಯಾರನ್ನೋ ಸ್ಕೇಪ್ ಗೋಟ್ ಮಾಡಿ ಯಾವ ಹೆಸರು ಹುಡುಕ್ಲಿಕ್ಕೆ ಹೋಗಿ ಅಲ್ಲ. ವೇ ಫಾರ್ವರ್ಡ್ ಈಸ್ ಒಂದು ರೀತಿ ನಿರಾಶೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು, ನಿರಾಶೆಯಲ್ಲಿರ್ತಕ್ಕಂಥ ಕೇಡರನ್ನು ರೀಎನರ್ಜೈಸ್ ಮಾಡೋದು ಹೆಂಗೆ, ಎಸ್, ಒಟ್ಟಿಗೆ ಫೇಸ್ ತೋರಿಸೋದು ಹೆಂಗೆ, ಅದನ್ನು ಕರ್ನಾಟಕದ BJP ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕೇ ವಿನಃ ಇದನ್ನು ಮಾಡ್ತಾ ಹೋದರೆ ಅವರ ಪರಿಸ್ಥಿತಿ ಅದು ಬೆಂಕಿಯಿಂದ ಬಾಣಲೆಗೋ ಬಾಣಲೆಯಿಂದ ಬೆಂಕಿಗೋ ಅಂದಂಗೆ ಆಗುತ್ತೆ. ಎಸ್. ರವಿ ಶಿವರಾಮ್ ಇದ್ದಾರೆ ನಮ್ಮ ಜೊತೆಗೆ. ರವಿ, CT ರವಿ ಅವರು ಕೊಡಲಿರುವ ವರದಿಯಲ್ಲಿ ಒಂದೇ ಒಂದು ಹೆಸರು ಕೂಡ ಇರೋದಿಲ್ಲ ಅಂತ ತಾವು ಹೇಳ್ತಾ ಇರೋದು. ಇಂಥವರ ಮೇಲೆ ಅನುಮಾನ ಇದೆ ಅಂತ ಕೂಡ ಹೆಸರುಗಳನ್ನು ಹಾಕ್ತಿಲ್ಲ ಅವರು. ಈಗ ಪ್ರಶಾಂತ್ ಹೇಳ್ದಂತೆಯೇ ಅವ್ರು ನಾಳೆಗೆ ಹೆಸರು ಹಾಕಿದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಹೇಗೆ? ಈಗಷ್ಟೇ BJP ಕಚೇರಿ ಮುಂದೆ ನಿಂತ್ಕೊಂಡು ಅಜಿತ್ ನಾನು ಮಾತಾಡ್ತಾ ಇದ್ದೇನೆ. BJP ಒಬ್ಬ ಜಿಲ್ಲೆಯ ಅಧ್ಯಕ್ಷರು ST ಸೋಮಶೇಖರ್ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ST ಸೋಮಶೇಖರ್ ಮೊನ್ನೆ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ರು, ಹಾಗಾಗಿ ST ಸೋಮಶೇಖರ್ ಧರ್ಮಸ್ಥಳಕ್ಕೆ ಬರಬೇಕು ಅಂತ. ಇದು ನಿಜವಾಗ್ಲೂ ಅಜಿತ್ ಇದೆಲ್ಲ ನೋಡಿದಾಗ ನಗು ಬರುತ್ತೆ. ಯಾಕೆಂದ್ರೆ ಧರ್ಮಸ್ಥಳ ಅಷ್ಟು ಸದೀಸ ಕಾಣ್ತಾ ಇದೆ. ನಾನು ವಿಜೇಂದ್ರ ಅವರು ಹೋಗಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಬಂದ್ರು ಧರ್ಮಸ್ಥಳ ಹೋಗೋಣ, ಯಾರು ಬಂದ್ರು ಧರ್ಮಸ್ಥಳ ಹೋಗೋಣ, ಆಣೆ ಮಾಡೋಣ ಹೇಳುವಂಥದ್ದು ಏನಿದೆ ರಾಜಕೀಯ ಒಂದು ಪಕ್ಷಕ್ಕೆ ಒಂದು ರೀತಿ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಇರಲಿ, ಆದರೆ CT ರವಿ ಅವರು ನಾಳೆ ವರದಿಯನ್ನು ಕೊಡ್ತಾ ಇದ್ದಾರೆ, ಇವತ್ತು ಕೊಡಬೇಕಾಗಿತ್ತು ಅಜಿತ್. ಆದರೆ ಆ ವರದಿ ಇವತ್ತು ಕೊಡೋದಕ್ಕಾಗ್ತಾ ಇಲ್ಲ, ಯಾಕಂದ್ರೆ ವಿಜೇಂದ್ರ ಅವರು ಬೆಂಗಳೂರಿಗೆ ಬಂದಿಲ್ಲ. ಅವರು ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಖಾಸಗಿಯ ಒಬ್ಬರ ವ್ಯಕ್ತಿಯ ಮದುವೆಗೆ ಹೋಗಿದ್ದಾರೆ. ಅಲ್ಲಿ ವರದಿಯನ್ನು ಕೊಡೋದಷ್ಟು ಚೆನ್ನಾಗಿ ಕಾಣೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾಳೆ ಪಾರ್ಟಿ ಕಚೇರಿಯಲ್ಲಿ ವರದಿಯನ್ನು ಒಪ್ಪಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ನಾವು 10-12 ಹೆಸರುಗಳನ್ನು ಚರ್ಚೆ ಮಾಡಿದ್ವಿ. CT ರವಿ ಅವರು ಆರಂಭದಲ್ಲಿ ಹೇಳಿದ್ರು NDA ಅಭ್ಯರ್ಥಿ 8, ನಮ್ಮವರು 4 ಜನ ಹೇಳುವಂಥದ್ದನ್ನೆಲ್ಲ CT ರವಿ ಅವರು ಆರಂಭದಲ್ಲಿ ಹೇಳಿದ್ರು. ಆದ್ರೆ ಎಷ್ಟು ಜನ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನುವ ಸ್ಪಷ್ಟತೆ ಅಂತೂ ಇಲ್ಲಿಯ ತನಕ ಅಜಿತ್ ಸಿಗ್ಲಿಲ್ಲ. ಹಾಗಾಗಿ ಪ್ರಾಥಮಿಕ ವರದಿಯಲ್ಲಿ ಯಾರದೇ ಒಂದು ಹೆಸರನ್ನ ಕೂಡ ಹಾಕದೇ ಇರುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ಅಜಿತ್ ಅಲ್ಲಿ 2 ಅಂಶವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಾವು ಕೂಡ ಆರಂಭದಲ್ಲಿ ಕೂಡ ಅದೇ ಚರ್ಚೆ ಮಾಡ್ತಾ ಬಂದ್ವಿ, BJP ಅವರು ವಿಪ್ ಕೊಟ್ಟಿಲ್ಲ ಅಂತ. ಅಜಿತ್, ಕಾಂಗ್ರೆಸ್ನವರು ವಿಪ್ಪನ್ನ ಕೂಡ ಕೊಟ್ಟಿಲ್ಲ. ಆದ್ರೆ ಅವರು ಯಾವಾಗ 18ನೇ ತಾರೀಕು ಚುನಾವಣೆ ಘೋಷಣೆ ಆಗಿತ್ತು, 17ನೇ ತಾರೀಕು ಅವರು ಒಂದು ಅಣಕು ಮತದಾನವನ್ನ ಮಾಡಿ ಅಜಿತ್ 3 ಬಾರಿ ಮಾಡಿದ್ದಾರೆ ಅಂತ. ನಾನು ಇವತ್ತು ನನ್ನ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ ಮಾರ್ತೇಶ್ ಹತ್ರ ಕೇಳ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. 3 ಬಾರಿ ಅಣಕು ಮತದಾನವನ್ನ ಮಾಡಿ 2-3 ಜನರಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡಿದಾಗ ಮತ್ತೊಮ್ಮೆ ಅಣಕು ಮತದಾನವನ್ನ ಮಾಡಿ ಅವ್ರಿಗೆ ಪ್ರಾಕ್ಟೀಸ್ ಅನ್ನ ಮಾಡಿಸಿ ಅವರಿಗೆ ಹೇಗೆ ಓಟ್ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಸ್ವತಃ ಹೋಗಲ್ಲ ಅಜಿತ್ ಓಟ್ ಹಾಕಿದ್ರು, ತಾವು ನೋಡಿದ್ರಿ. ಆದ್ರೆ BJP ಅಣಕು ಮತದಾನ ಮಾಡೋದು ಹೇಗೂ ಇರ್ಲಿ, ಆದ್ರೆ ಅಣಕು ಮತದಾನವನ್ನ BJP ಅವ್ರು ಮಾಡೋದು ಹೇಗೂ ಇರ್ಲಿ, ಕನಿಷ್ಠ ಪಕ್ಷ ಹೋಗಿ ಒಂದು ಅಟ್ಲೀಸ್ಟ್ ಕೂತ್ಕೊಂಡು ಮೀಟಿಂಗ್ ಮಾಡೋದು. ಅಜಿತ್ ನೋಡಿ, ಬಹಳ ವಿಪರ್ಯಾಸವಾಗಿ ಕಾಣ್ತಾ ಇದೆ. ಕೇವಲ ಈ ಒಂದು ಪ್ರಕರಣದಲ್ಲಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಮಾತಾಡಿದ್ರು, ಧರ್ಮಸ್ಥಳಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆದ್ರೆ ಅಶೋಕ್ ಅವರ ಜವಾಬ್ದಾರಿಯ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗಿದೆ. ಅಶೋಕ್ ಅವರು ಶಾಸಕಾಂಗ ಪಕ್ಷದ ಮುಖ್ಯಸ್ಥರು, ಅವರು ಶಾಸಕಾಂಗ ಸಭೆಯನ್ನು ಕರಿಬೇಕಾದರು. ಅವರು JDS BJPಯ ಶಾಸಕಾಂಗ ಸಭೆಯನ್ನು ಒಟ್ಟಾಗಿ ಕರಿಬೇಕಾದ ಜವಾಬ್ದಾರಿ ಅಶೋಕ್ ಅವರಿಗೂ ಕೂಡ ಇದೆ. ಆದ್ರೆ ಕೇವಲ ವಿಜೇಂದ್ರ ಅವರೇ ಎಲ್ಲವನ್ನೂ ಕೂಡ ತಾವಾಗೇ ಹೆಗಲ ಮೇಲೆ ಹಾಕೊಳ್ತಾ ಇದ್ದರು, ಅಥವಾ ಆ ರೀತಿಯ ಒಂದು ಸ್ಥಿತಿ ಉದ್ಭವ ಆಗಿದೆಯೋ ಗೊತ್ತಿಲ್ಲ. ಅಶೋಕ್ ಅವರು ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ ನಿಜ, ಅದು ಈ ರೀತಿ ಅಣಕು ಮತದಾನವನ್ನು ಮಾಡೋದಕ್ಕೆ, ಶಾಸಕರುಗಳಿಗೆ ಪ್ರಾಕ್ಟೀಸ್ ಅನ್ನ ಕೊಡೋದಕ್ಕೆ ಇದ್ಯಾಕೆ ಮಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಮತ್ತು ಈ ವರದಿಯಲ್ಲಿ ಪಾರ್ಟಿಯಲ್ಲಾದಂಥ ಆರಂಭದಲ್ಲಿ ನಾವು ಮಾಡಿದಂಥ ತಪ್ಪುಗಳ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಅಜಿತ್ ಲಭ್ಯ ಆಗ್ತಾ ಇದೆ. ಹೀಗಾಗಿ ಈಗ ಒಂದು ವೇಳೆ ಅಜಿತ್ ಯಾರ್ದಾರು 4 ಜನರ ಹೆಸರನ್ನು ಹಾಕಿದ್ರು ಅಂತ ಅಂದ್ಕೊಳ್ಳಿ, ಅವರಿಗೆ ಗೊತ್ತಾಗ ಅವ್ರ ಮತ್ತೆ ಸಮಿತಿಯವರು ಎದುರುಗಡೆ ಹೋಗಿ ಜಗಳ ಮಾಡ್ತಾರೆ. ಈಗ N ಮಹೇಶ್ ಅವರಿದ್ದಾರೆ, CT ರವಿ ಅವರಿದ್ದಾರೆ, ಮತ್ತು ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಮಹೇಶ್ ತೆಂಗಿನಕಾಯಿ ಕೂಡ ಒಬ್ಬರು ಶಾಸಕರು ಅಜಿತ್. ಈಗ 63 ಜನರ ಬಗ್ಗೆಯೂ ಕೂಡ ಗುಮಾನಿ ಇದೆ ಹೇಳುವಂತ ಪ್ರಶ್ನೆಗಳು ಉದ್ಭವ ಆಗಿರೋ ಸಂದರ್ಭದಲ್ಲಿ N ಮಹೇಶ್ ಅವ್ರನ್ನ ಯಾಕೆ ಹಾಕಿದ್ರಿಲ್ಲ ಅಂತ ಕೆಲವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಮಹೇಶ್ ಅವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ N ಮಹೇಶ್ ಅವರು ಕೂಡ ಮಹೇಶ್ ತೆಂಗಿನಕಾಯಿ ಹೆಸರನ್ನು ಯಾಕೆ ಹಾಕಿದ್ರೆ ಅಂತ ಇನ್ನೊಂದವ್ರು ಕೇಳ್ತಾ ಇದ್ದಾರೆ.
ಸೊ ಹಾಗಾಗಿ ಅಜಿತ್ ಇಲ್ಲಿ ಯಾರ ಹೆಸರನ್ನ ಕೊಡುವಂತ ಗೋಜಿಗೆ ಬಹುಶಃ ಸಿ ಟಿ ರವಿ ಅವರು ಹೋಗ್ಲಿಕ್ಕಿಲ್ಲ ಮತ್ತು ಆ ರೀತಿ ಹೋಗಿಲ್ಲ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾಳೆಗೆ ಆ ವರದಿ ಹೋಗುತ್ತೆ, ಆ ವರದಿಯನ್ನ ದೆಹಲಿಗೆ ಕಳಿಸ್ಕೊಡ್ತಾರೆ ಮತ್ತು ಇದು ಪ್ರಾಥಮಿಕ ವರದಿ, ಮತ್ತಷ್ಟು ಸಮಯವನ್ನು ಕೊಡಿ ಹೇಳುವಂತ ರಾಜ್ಯಾಧ್ಯಕ್ಷರ ಬಳಿ ಕೇಳುವಂತ ಸಾಧ್ಯತೆಯನ್ನು ಕೂಡ ಇದೆ ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಒಟ್ನಲ್ಲಿ ಅಜಿತ್ ಯಾರ ಹೆಸರಂತೂ ನಿಶ್ಚಿತವಾಗಿರುವುದಿಲ್ಲ, ಆದರೆ ಕ್ರಮ ಏನಾಗುತ್ತೆ ಹೇಳೋದನ್ನು ನೋಡಬೇಕಾಗಿದೆ. ಅಂತಿಮ ವರದಿ ಯಾವಾಗ ಕೊಡ್ಬೋದು? ಅಜಿತ್, ಈಗ 25ನೇ ತಾರೀಕು ಒಂದು ವಾರ ಅವರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಬಹುಶಃ ಅವರು ಫೋನ್ ಸಂಪರ್ಕದ ಮೂಲಕ ಕೆಲವು ಹಿರಿಯ ನಾಯಕರುಗಳ ಜೊತೆ ಸಿ ಟಿ ರವಿ ಅವರು ಮಾತನಾಡಿದ್ರು. ಅದೇ ರೀತಿ ಇಬ್ಬರು ಸದಸ್ಯರು ಕೂಡ ಅಭಿಪ್ರಾಯವನ್ನು ಪಡೆದ್ರು. ಅಜಿತ್, ನಾನು ಆಗಲೇ ಹೇಳೋದಕ್ಕೆ ಮರ್ತೆ, ಈಗೀಗ ಅವ್ರು ಹೇಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಂದೊಂದು ಡಾಟ್ ಅನ್ನ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಜಿತ್, 18ನೇ ತಾರೀಕಿಗೆ ಚುನಾವಣೆ ಇತ್ತು. 18ನೇ ತಾರೀಕಿಗೆ ಚುನಾವಣೆ ಇದ್ದ ಸಂದರ್ಭದಲ್ಲಿ ಒಬ್ಬ ಬಿಜೆಪಿಯ ಶಾಸಕ, ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಅವರು 4 ರಿಂದ 5 ದಿನಗಳ ಹಿಂದೆ ಅಂದ್ರೆ 14ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ರು ಹೇಳುವಂತ ಚರ್ಚೆ ಬಹಳ ಜೋರಾಗಿ ಆಗ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋದವರ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋದವರ ಕೆಲವರು ಪಡ್ಕೊಂಡಿದ್ದಾರೆ. ಇಲ್ಲ ಅಜಿತ್, ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಿದ್ದರ ಬಗ್ಗೆ ಯಾಕೆ ಹೋದ್ರು ಹೇಳುವಂತ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗ್ತಾ ಇದಾವೆ ಮತ್ತು ಆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ಅಜಿತ್, ಅಲ್ಲಿ ಡಿ ಕೆ ಶಿವಕುಮಾರ್ ಮನೆಯ ಎದುರುಗಡೆ ಫಾಲೋ ಮಾಡ್ತಾ ಇದ್ದ ಪತ್ರಕರ್ತರಿಗೆ ಆ ಬಿಜೆಪಿ ಶಾಸಕರ ಬಗ್ಗೆ ಗೊತ್ತಿರಲಿಲ್ಲ. ಅಲ್ಲಿದ್ದಾಗ ಒಬ್ಬ ಸೀನಿಯರ್ ಪತ್ರಕರ್ತ ಹೇಳಿದಂತೆ ಇವರು ಬಿಜೆಪಿ ಶಾಸಕರು ಈಗ ಯಾಕೆ ಬಂದಿದ್ದಾರೆ ಅಂತ ಹೇಳಿ ಅವರಷ್ಟೊಳಗೆ ಅವರು ಮಾತಾಡ್ಕೊಂಡಿದ್ರು. ಬಹುಶಃ ವಿಜುವಲ್ ಕೂಡ ಇರಬಹುದೇನೋ ಹುಡುಕಿದ್ರೆ, ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಅದು ಆ ಹೆಸರುಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಪತ್ರಕರ್ತರ ವಲಯದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಅವ್ರು 4 ದಿನಗಳ ಹಿಂದೆ ಬಂದಿದ್ರು, ಅಂದ್ರೆ ಇದೇ ಕಾರಣಕ್ಕೆ ಬಂದಿದ್ರು ಅಂತ ನಾವು ಆರೋಪವನ್ನ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಅನುದಾನವನ್ನು ಕೇಳೋದಕ್ಕೂ ಕೂಡ ಹೋಗಬಹುದು, ಅದು ಬೇರೆ ವಿಚಾರ. ಆದ್ರೆ ಈಗ ಹೋಗಿರುವ ವಿಚಾರದ ಬಗ್ಗೆ ಅಜಿತ್ ಬಹಳ ವಿಸ್ತೃತವಾಗಿ ಚರ್ಚೆಗಳಾಗ್ತಾ ಇದಾವೆ. ಅಂತಿಮವಾಗಿ ನೀವು ತಾವು ಕೇಳದಂತೆ ಅಂತಿಮ ವರದಿಯನ್ನು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಹೈಕಮಾಂಡ್ ಅಂತೂ ಬಹಳ ಸಿಟ್ಟಿನಿಂದ ಮೊನ್ನೆ ಮಾತನಾಡಿದೆ. ಸಹಜವಾಗಿ ಅಜಿತ್, ಒಂದು ರಾಷ್ಟ್ರೀಯ ಪಕ್ಷದ 4 ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಆ ಬೇಸರಗಳು ಕೂಡ ಆಗಿರ್ತವೆ. 1-to-1 ಕೂಡ ಮಾತನಾಡಿದ್ದಾರೆ ಮೊನ್ನೆ. ಅದು ಆರ್ ಅಶೋಕ್ ಅವ್ರ ಜೊತೆ, ವಿಜೇಂದ್ರ ಅವರ ಜೊತೆ ಮತ್ತು ಮಹೇಶ್ ತೆಂಗಿನಕಾಯಿ ಅವ್ರ ಜೊತೆಯೂ ಕೂಡ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಮಾಹಿತಿಯನ್ನ ವರದಿಯನ್ನ ನೀವು ಕೊಡಿ, ಅಂತಿಮವಾಗಿ ನಾವು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ಬಟ್ ಅಂತಿಮ ವರದಿ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅಜಿತ್ ಇನ್ನೂ ಸ್ಪಷ್ಟತೆ ಇಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.